ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನಿಯರ್ ಸ್ಟೂಡೆಂಟ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಬಂದುಬಿಟ್ಟು KCT ಸ್ಟೂಡೆಂಟ್ಗೆ ಆಗಿರ್ತದೆ. ಅದರಲ್ಲೂ ಕೂಡ ಯಾರಿಗೆ ಅಂತಂದರೆ ಇಂಜಿನಿಯರಿಂಗ್, ವಾಸ್ತುಶಿಲ್ಪ, ಬಿ ಫಾರ್ಮಾ ಮತ್ತು ಫಾರ್ಮಡಿ ಮತ್ತು ಫಾರ್ಮಸಿ ಮತ್ತು BS ನರ್ಸಿಂಗ್ ಈ ಒಂದು ಕೋರ್ಸ್ಗಳು ಯಾರೆಲ್ಲ ಮಾಡಬೇಕಂತಿದ್ರು. KEದಲ್ಲಿ ಹೊಸದಾಗಿ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಓಕೆ, ಇದು ಆ್ಯಕ್ಚುಲಿ ನಾನು ಇವಾಗ ಮಾತಾಡ್ತಕ್ಕಂಥದ್ದು ರಿಯಾಲಿಟಿ ಮಾತಾಡ್ತೀನಿ. ಅವ್ರು ಬಿಟ್ಟಿರ್ತಕ್ಕಂಥ ಫೀಸ್ ಇಟ್ಕೊಂಡು ನಿಮಗೆ ರಿಯಾಲಿಟಿ ಅಂತ ಹೇಳ್ಕೊಡ್ತೀನಿ. ಸರ್, ಇದ್ರ ಬಗ್ಗೆ ಈಗಾಗಲೇ ಮೊದಲೇ ಮಾತಾಡಿದ್ದೆ, ಬಟ್ ಆದರೂ ಕೂಡ ಈ ಟೈಮಲ್ಲಿ ಹೇಳಬೇಕಿತ್ತು. KEದವರು ಕೂಡ ಅಪ್ಡೇಟ್ ಮಾಡಿದರು, ಹಂಗಾಗಿ ನಿಮ್ಗೆ ಹೇಳಲೇಬೇಕು. ಸೊ ಹೇಳ್ತಿದ್ದೀನಿ. ಸರಿ, ಮೊದಲನೇದಾಗಿ ಬಂದುಬಿಟ್ಟು ಇಂಜಿನಿಯರಿಂಗ್ ಬಗ್ಗೆ ಮೊದಲು ಮಾತಾಡ್ಬಿಡ್ತೀನಿ. ಓಕೆ, ಇಂಜಿನಿಯರಿಂಗಲ್ಲಿ ಬಂದ್ರೆ ಅಂತ ಏನೆಲ್ಲ ಸಿಗ್ತದೆ ಅಂದರೆ ಗೌರ್ನಮೆಂಟ್ ಕಾಲೇಜ್ ಸಿಗ್ತದೆ. ಆ್ಯಂಡ್ ಫಾರ್ ಏಡೆಡ್ ಕೋರ್ಸಸ್ಸಿನ ಏಡೆಡ್ ಕಾಲೇಜ್ ಸಿಗ್ತದೆ. ಆ್ಯಂಡ್ ಇದೊಂದು ಸಪ್ರೇಟ್ ಒಂದು ಕಾಲೇಜು. ಅದಾದ ತಕ್ಷಣ VTU ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ 5 ಇಯರ್ ಫೀಸ್ ಇದು ಬರ್ತದೆ. ಆ್ಯಂಡ್ ಟೈಪ್ 1 ಟೈಪ್ 2 ಅನ್ಎಡೆಡ್ ಕಾಲೇಜಸ್ ಸಿಗ್ತವೆ. ಸೊ ಇದಿಷ್ಟು ನಿಮಗೆ ಕಾಲೇಜಸ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜಸ್ ಸಿಕ್ಕರೆ ಎಲ್ಲನೂ ಕೂಡ ಕಾಲೇಜ್ಗೆ ಡಿಫ್ರೆಂಟಾಗಿ ಪೇಜಸ್ ಇರ್ತವೆ. ಲೈಕ್ ಎಕ್ಸಾಂಪಲ್ ನಿಮಗೆ ಗೌರ್ನಮೆಂಟ್ ಕಾಲೇಜ್, ಪ್ಯೂರ್ ಗೌರ್ನಮೆಂಟು. ಇಲ್ಲಿ ಗೌರ್ನಮೆಂಟ್ ಸೀಟ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಸೀಟ್ ಸಿಗೋಲ್ಲ. ಸೊ ಗೌರ್ನಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಮಾತ್ರ. ಸೊ ಹಂಗಾಗಿ ಅಲ್ಲಿ ಯಾರಾದರೂ ಸೀಟ್ ಸಿಕ್ಕರೆ ನಿಮಗೆ, ಸೊ ನಿಮ್ಗೆ ಯಾವ ರೀತಿ ಫೀಸ್ ಆಗುತ್ತೆ ಡಿಫ್ರೆಂಟಾಗಿ. ಓಕೆ, ಲೈಕ್ ಎಕ್ಸಾಂಪಲ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ GM ಆಗಿದ್ದರೆ ಅಥವಾ 2A 2B 3A ಅಥವಾ 3B1 ಈ ರೀತಿ ಏನಾದರೂ ಇನ್ಕ್ಲೂಡಿಂಗ್ SC/ST ಆ್ಯನ್ಯುವಲ್ ಇನ್ಕಮ್ ಅಬೋವ್ ಇನ್ ಕೇಸ್ 10 ಲಕ್ಷ ಮೇಲೆ, ಆ್ಯಕ್ಚುಲಿ 10 ಲಕ್ಷ ಮೇಲೆ ಆಗಿದ್ದರೆ, ಸೊ ಇವ್ರಿಗೆಲ್ಲರೂ ಕೂಡ ಸ್ಟೂಡೆಂಟ್ಗೆ ಏನಾಗ್ತದೆ 44,200 ಆಗ್ತದೆ. ಅದರಲ್ಲಿ ಇನ್ ಕೇಸ್ ಸಂಖ್ಯೆ ಕೋಟ ಏನಾದರೂ ಗೌರ್ನಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ 20,610 ಆಗುತ್ತೆ. ಅದರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಏನಾದರೂ SC/ST ಸ್ಟೂಡೆಂಟ್, ಅದು ಯಾವುದು ಆ್ಯಕ್ಚುಲಿ ಏನಂತಂದರೆ ಯಾವುದೇ ಒಂದು ಪ್ರೈವೇಟ್ ಸಿಗಲಿ ಅನ್ಎಡೆಡ್ ಸಿಗಲಿ ಯಾವುದಾದ್ರಲ್ಲಿ SC/ST ಸ್ಟೂಡೆಂಟ್ಗೆ 0 ರೂಪಾಯಿ ಇರ್ತದೆ. ಯಾಕಂದರೆ ನಿಮಗೆ 0 ರೂಪಾಯಿ ಯಾಕಿರುತ್ತೆ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು 90,000 ಮೇಲ್ಗಡೆನೇ ಬರ್ತದೆ. ಎಲ್ಲನೂ ಕೂಡ ಕಾಲೇಜಿಗೆ ಕೊಡಬೇಕು. ಇನ್ ಕೇಸ್ 1 ಲಕ್ಷ ಕಟ್ಸಂದ್ರೂ ಕೂಡ ಫೀಸ್ನ ನಿಮಗೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ 1,20,000 ಅಥವಾ 12,000 ಅಂತ ಏನಿದೆ ಅದನ್ನ ಕಳ್ಸಂದ್ರೂ ಕೂಡ ನಿಮ್ಮ ಸ್ಕಾಲರ್ಶಿಪ್ ನಿಮಗೆ ಇರ್ತದೆ. ನಿಮ್ಮ ಸ್ಕಾಲರ್ಶಿಪ್ಪಲ್ಲಿ ಅದು ಕೂಡ ದುಡ್ಡು ಇಸ್ಕೊಬಾರ್ದು. ಇನ್ ಕೇಸ್ ಆಲ್ಮೋಸ್ಟ್ ಯಾವುದೇ ಕಾಲೇಜಲ್ಲಿ ದುಡ್ಡು ಇಸ್ಕೊಳ್ಳಲ್ಲ. ಯಾಕಂದರೆ ಸ್ಕಾಲರ್ಶಿಪ್ನ ಬಂದ ಮೇಲೆ ಕೊಡಬೇಕು. ಆ್ಯಕ್ಚುಲಿ ರೂಲ್ಸ್ ಇರೋದು ಹಂಗೆ. ಓಕೆ, SC/ST ಸ್ಟೂಡೆಂಟು ಯಾವುದೇ ರೀತಿ ದುಡ್ಡು ಇರೋಲ್ಲ. ಅದು ಯಾರಿಗೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ. ಆ್ಯಂಡ್ ಇನ್ ಕೇಸ್ ಕ್ಯಾಟಗರಿ 1 ಆಗಿತ್ತು ಅಂತಂದರೆ 23,590 ಇದೆ. ಆ್ಯಂಡ್ ಅದೇ ರೀತಿಯಾಗಿ ಫಾರ್ ಏಡೆಡ್ ಕೋರ್ಸಸ್ಸಿನ ಏಡೆಡ್ ಕಾಲೇಜ್ ಒಳಗಾಗಿದ್ರೆ ಅಂದರೆ ಏಡೆಡ್ ಕಾಲೇಜಿಗೂ ಅಲ್ಲಿ ಅದು ಕೂಡ ಸೇಮ್ ಫೀಸ್ ಇದೆ. ಅಲ್ಲಿ ಕೂಡ ಸೇಮು. ಇನ್ ಕೇಸ್ SI ಕೂಡ ಕೊಟ್ಟರು ಸೇಮ್ ಸಿಗ್ತದೆ. ಆ್ಯಂಡ್ ಕ್ಯಾಟಗರಿ 1 ಆದರೂ ಕೂಡ ಸೇಮ್. ಅಂದರೆ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜು ಮತ್ತು ಏಡೆಡ್ ಕಾಲೇಜಲ್ಲಿ ಫೀಸ್ ಒಂದೇ ರೀತಿ ಇರ್ತದೆ, ಗೊತ್ತಾಯಿತು. ಆ್ಯಂಡ್ ಈ ಒಂದು ಕಾಲೇಜ್ ಸಿಕ್ಕರೆ UVC ಕಾಲೇಜ್ ಅಂದರೆ ವಿಶ್ವೇಶ್ವರಯ್ಯ ಇದೇನು ಕಾಣಿಸಿದ್ದೆ, ಈ ಒಂದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ 5 ಕಾಲೇಜ್ ಸಿಕ್ಕರೆ ನಮಗೆ ಫೀಸು ಸ್ವಲ್ಪ ಅಂದರೆ ಒಂದು 5,000 ಜಾಸ್ತಿ ಆಗಿದೆ, 49,000 ಇದೆ. ಅದೇ ರೀತಿ SI ಕೂಡ ಸಿಕ್ಕರೆ ಮಾತ್ರ ಎಲ್ಲರೂ ಕೂಡ ಸೇಮ್ ಫೀಸು 20,610. ಇನ್ ಕೇಸ್ ಕ್ಯಾಟಗರಿ 1 ಆಗಿತ್ತಂದರೆ 28,990 ಅದ. ಅದೇ ರೀತಿ VTU ಕಾನ್ಸ್ಟಿಟ್ಯೂಟ್ IR ಫೀಸ್, ಸ್ವಲ್ಪ IR ಫೀಸ್ ಅಂತಂದರೆ ಇದು VTU ಕಾನ್ಸ್ಟಿಟ್ಯೂಂಟೇ, ಬಟ್ IR ಫೀಸ್ ಇರುವಂಥ ಕಾಲೇಜಸ್ಸು ಇದು 1,02,410 ಇದೆ. SI ಕೂಡ ಸಿಕ್ಕರೆ ಅದು ಕೂಡ ಸೇಮ್ ಫೀಸು 20,610. ಇನ್ ಕೇಸ್ ಕ್ಯಾಟಗರಿ 1 ಆಗಿತ್ತಂದರೆ 78,820 ಇದೆ. ಅದೇ ರೀತಿಗೆ ಟೈಪ್ 1 ಟೈಪ್ 2 ನೋಡಿ, ಸ್ವಲ್ಪ ಆಲ್ಮೋಸ್ಟ್ ಎರಡು ಕೂಡ ಸೇಮ್ ರೀತಿಯ ಬರ್ತವೆ. ಫೀಸ್ ಏನೂ ಕೂಡ ಚೇಂಜಸ್ ಆಗೋಲ್ಲ, ಎರಡು ಕೂಡ ಸೇಮು 1,12,000 ಅಂತಂದರೆ. ಆ್ಯಂಡ್ ಇದು ಕೂಡ SI ಕೂಡ ಸಿಕ್ಕರೆ 30,000. ಆ್ಯಂಡ್ ಅದೇ ರೀತಿ ಕ್ಯಾಟಗರಿ 1 ಅಂತಂದರೆ 88,000, ಇದು 98,000 ಇದೆ. ಯಾರಿಗೆ ಇದು 1,12,000 ಇದ್ದರೆ ಇಲ್ಲಿ 1,21,000 9,000 ಡಿಫ್ರೆನ್ಸ್ ಬರ್ತದೆ ಟೈಪ್ 1 ಟೈಪ್ 2ಗೆ. ಸರಿ, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕರೆ ಸೇಮ್ 1,12,000 ಇದು ಕಾಣಿಸ್ತಿದೆ, 1,12,000 ಇದೆ. ಇಲ್ಲಿ ಕ್ಯಾಟಗರಿ 1 ಅಂತಂದರೆ ಇದು ಟೈಪ್ 1 ಯಾವ ರೀತಿ ಅದೇ ರೀತಿ ಇದು ಇರ್ತದೆ. ಓಕೆ, ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಒನ್ ಟೈಮ್ ಬೇಕಾದರೆ ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊತಾರೆ ಅಂತಂದ್ರೆ ಹೊಡ್ಕೋಬೋದು, ನಿಮಗೋಸ್ಕರ ಫ್ರೀ ಬಿಟ್ಟಿದ್ದೀನಿ. ಆ್ಯಂಡ್ ಅದಾದ ತಕ್ಷಣ ನಿಮಗೆ ಬಿ ಫಾರ್ಮಾ. ಓಕೆ, ಬಿ ಫಾರ್ಮಾ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 14,030. ಅದೇ ರೀತಿ ಅನ್ಎಡೆಡ್ ಕಾಲೇಜ್ ಸಿಕ್ಕರೆ 28,310. ಇದು SC/ST ಸ್ಟೂಡೆಂಟ್ಗೆ ಕಾಣಿಸ್ತಿದೆ ನೋಡಿ. ಬಿ ಫಾರ್ಮಾ ಸ್ಟೂಡೆಂಟು ಕೂಡ ಯಾವುದೇ ರೀತಿ ಫೀಸ್ ತೋರಿಸ್ತಿಲ್ಲ, ಕಾಣಿಸ್ತಿದೆ ನೋಡಿ, ಅವ್ರಿಗೆ ಕೂಡ 0 ರೂಪಾಯಿ ಇದೆ. ಇನ್ ಕೇಸ್ ಕ್ಯಾಟಗರಿ 1 ಆಗಿತ್ತು ಅಂತಂದರೆ 5,510. ಇನ್ ಕೇಸ್ ಅನ್ಎಡೆಡ್ ಕಾಲೇಜಲ್ಲಿ ಸಿಕ್ಕರೆ 17,470. ಅದೇ ರೀತಿ ಫಾರ್ಮಡಿ ಕಾಲೇಜು ಇನ್ ಕೇಸ್ ಅನ್ಎಡೆಡ್ ಕಾಲೇಜ್ ಆಲ್ಮೋಸ್ಟ್, ಯಾಕಂದರೆ ಫಾರ್ಮಡಿ ಇರೋದು ಅನ್ಎಡೆಡ್. ಸೊ ಹಂಗಾಗಿ 67,000 ಗೌರ್ಮೆಂಟ್ ಫೀಸ್ ಬರೋದು 67,000. ಕ್ಯಾಟಗರಿ 1 ಆದರೂ ಕೂಡ ಸೇಮ್ ಇದೆ. ಇಲ್ಲಿ SC/ST ಸ್ಟೂಡೆಂಟು ಕೂಡ 0 ರೂಪಾಯಿಂದ ಕಲಿತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಆ್ಯಂಡ್ ಇದು ನೆಕ್ಸ್ಟು ಫಾರ್ಮ್ ಸೈನ್ಸಸ್ ಕೋರ್ಸಸ್ಗಳು ನಿಮಗೂ ಕೂಡ ಫೀಸ್ ನೋಡ್ಕೋರಿ. ಅದಾದ ತಕ್ಷಣ ವೆಟರ್ನರಿ ಕೋರ್ಸಸ್ ಕೂಡ ನೋಡ್ಕೋರಿ. ಆ್ಯಂಡ್ BF ಫಿಶರೀಸು ಡೈರಿ ಸೈನ್ಸಸ್ಸು ಕೋರ್ಸಸ್ಸು ಕೂಡ ನೋಡ್ಕೋರಿ. ಇದಾದ ತಕ್ಷಣ ನಿಮ್ಗೆ ಮೇನ್ ಇಂಪಾರ್ಟೆಂಟ್ಸ್ ಹೇಳೋದು, ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಗೆ ಹೇಳೋದಾಗೆ ಇಲ್ಲಿ ಕಾಣಿಸಿದ್ವಿ. ಲೈಕ್ ಎಕ್ಸಾಂಪಲ್ ಈಗ ಮೇನಾಗಿ ನೋಟ್ ಓದಬೇಕು ನೀವು. ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್ ಅಪಾರ್ಟ್ ಫ್ರಮ್ ದ ಅಬೋವ್ ಫೀಸಸ್. ಈಗ ಆರ್ಕಿಟೆಕ್ಚರ್ ಅಬೋವ್ ಎಷ್ಟು ಫೀಸ್ ಇದೆಯೋ 650 ರೂಪಾಯಿಗಿಂತಲೂ ಹೆಚ್ಚಿಗೆ ತೊಗೊಳಾಗಿಲ್ಲ. ಲೈಕ್ ಯಾವುದೋ ಒಂದು ಕಾಲೇಜ್ ಇಂಥಷ್ಟು ಫೀಸ್ ಇಟ್ಟಿದೆ ಅಂತಂದರೆ ಅದಕ್ಕಿಂತ 650 ರೂಪಾಯಿ ಅಷ್ಟೇ ತೊಗೋಬೇಕು, ಹೆಚ್ಚಿಗೆ ಹೊರತು ಜಾಸ್ತಿ ತೊಗೊಳಾಗಿಲ್ಲ. ಬಟ್ ಇಂಜಿನಿಯರಿಂಗ್ ತೊಗೊಳೋದು ಹೋತಂದರೆ ಇಲ್ಲಿ ನೋಡಿರಿ, ಫಾರ್ ದ ಫೀಸ್ ಇಲ್ಲಿ ಕೊಡಿ, ಆ್ಯಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಟೇಬಲ್ ಫಾರ್ ಗೌರ್ನಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಅಂದರೆ ಗೌರ್ನಮೆಂಟು ಮತ್ತು ಏಡೆಡ್ ಕಾಲೇಜಲ್ಲಿ ಫೀಸ್ ಕಡಿಮೆ ಇದೆ. ನಿಮಗೂ ಈ ಥರ ನೋಡ್ಕೊಂಡ್ರಿ. ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ನಿಮಗೆ ಇಲ್ಲಿ ಗೌರ್ನಮೆಂಟು ಮತ್ತು ಏಡೆಡ್ ಕಾಲೇಜಲ್ಲಿ ಎಷ್ಟಿದೆ, 44,210 ಇದೆ.
ಇನ್ ಕೇಸ್ ಎಸ್ ಎನ್ ಕ್ಯೂ ಕೂಡ ಸಿಕ್ಕರೂ ಕೂಡ 20,000 ಇದೆ. ಫಾರ್ ಕ್ಯಾಟಗರಿ 1 ಇತ್ತಂದರೆ 23,000 ಇದೆ. ಬಟ್ ಇನ್ ಕೇಸ್ ಆ ಕಾಲೇಜ್ ಸಿಕ್ಕರೆ ನಿಮಗೆ ಫೀಸ್ ಎಷ್ಟು ತೊಗೋಬೇಕಂದ್ರೆ ಮ್ಯಾಕ್ಸಿಮಮ್ ಅದಕ್ಕಿಂತ 10,000 ಅಷ್ಟೇ ತೊಗೋಬೇಕು. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ 44,000 ಇಟ್ಟಿದ್ರೆ ಮ್ಯಾಕ್ಸಿಮಮ್ ಇನ್ನೂ ಕೂಡ ಕಾಲೇಜ್ಗೆ ಹೋದರೆ ಜಾಸ್ತಿ ಕೇಳ್ತಾರೆ ಅಂದರೆ 54,200 ತೊಗೋಬೇಕು ಅಷ್ಟೇ, ಬಿಟ್ಟರೆ ಹೆಚ್ಚಿಗೆ ತೊಗೊಳಾಗಿಲ್ಲ. ರೂಲ್ಸ್ ಇದು. ಅದು ಎಸ್ ಎನ್ ಕ್ಯೂ ಕೂಡ ಸಿಕ್ಕರು ಕೂಡ ಸೇಮ್ 20,610 ಇದೆ. ಇನ್ ಕೇಸ್ ಮ್ಯಾಕ್ಸಿಮಮ್ ತೊಗೊಂಡ್ರು ಕೂಡ 30,610 ತೊಗೋಬೇಕು. ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ ತೊಗೋತಾರೆ. ಆ್ಯಂಡ್ ಅದಾದ ತಕ್ಷಣ ಲೈಕ್ ಕೆಳಗಡೆ ಕಾಣಿಸ್ತಿದೆ ನೋಡಿ, 20,000 ಆ್ಯಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡೆಡ್ ದ ಅಬೋವ್ ದ ಟೇಬಲ್ ಫಾರ್ ಅನ್ಎಡೆಡ್ ಆ್ಯಂಡ್ ಪ್ರೈವೇಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟೀಸ್. ಈಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ ನಿಮಗೆ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಆಯಿತು ಮತ್ತು ಟೈಪ್ 1 ಟೈಪ್ 2 ಇದೆ ಕಾಣಿಸ್ತಿದೆ. 1,12,000 1,21,000 ನಿಮಗೆ ಈ ಒಂದು ಕಾಲೇಜ್ ಸಿಕ್ಕಾಗ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೇಕಂದ್ರೆ ಈ ಒಂದು ಕಾಲೇಜ್ ಸಿಕ್ಕರೆ ನಿಮಗೆ 1,32,000, ಈ ಕಾಲೇಜ್ ಸಿಕ್ಕರೆ 1,41,000. ಇದಕ್ಕಿಂತ ಮೇಲೆ ತಗೊಳ್ಳೋ ಹಾಗಿಲ್ಲ. ಇದು ರೂಲ್ಸ್ ಇದು. ಓಕೆ, ಸೊ ಅದೇ ರೀತಿ ಇರ್ತದೆ ಎಲ್ಲನೂ ಕೂಡ. ನಿಮಗೆ ಎಸ್ ಸಿ ಎಸ್ ಸ್ಟೂಡೆಂಟು ಕೂಡ ಅಷ್ಟೇ ಏನು ಮಾಡ್ತಾರೆ, ಫೀಸ್ 0 ಇದೆ ಅಂತಾಗ ಕಾಲೇಜ್ ಹೋದ್ಮೇಲೆ ಕೇಳ್ತಾರೆ. ಮೀನ್ಸ್ 10,000 15,000 20,000 ಮ್ಯಾಕ್ಸಿಮಮ್ 20,000 ಕೇಳ್ತಾರೆ. ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ ಅಂದರೆ 10,000 ಕೇಳ್ತಾರೆ. ಪ್ರೈವೇಟ್ ಕಾಲೇಜ್ ಸಿಗ್ತದೆ ಅಂದರೆ ಎಸ್ ಸಿ ಸ್ಟೂಡೆಂಟ್ ಕೂಡ ಒಂದು 20,000 ಕೇಳ್ಬೋದು. ಅದರ ಮೇಲೆ ಫೀಸ್ ಇರಲ್ಲ. ಓಕೆ, ಇದು ಯಾರಿಗಪ್ಪ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ, ಆಯಿತಾ. ಆ್ಯಂಡ್ ಅದಾದ ನಂತರ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟು ಕೂಡ ಹೇಳೋದಂತಂದರೆ ನಿಮಗೆ ಡಿಫ್ರೆಂಟಾಗಿ ಫೀಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಲೈಕ್ ನಿಮಗೆ 3 ಥರ ಫೀಸ್ ಡಿವೈಡ್ ಮಾಡಿದ್ರೆ ಅದು ಆ್ಯಕ್ಚುಲಿ 4 ಥರ. ಒಂದು ಹೇಳ್ತೀನಿ ನೋಡಿ. ಒಂದು ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಏನಪ್ಪ ಆಗುತ್ತೆ ಅಂದರೆ ಡಿಫ್ರೆಂಟಾಗಿ ಫೀಸ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ ಒಂದು ಗೋರ್ನಮೆಂಟ್ ಕಾಲೇಜಲ್ಲಿ ಓನ್ಲಿ ಗೋರ್ನಮೆಂಟ್ ಸೀಟ್ ಮಾತ್ರ ಇರ್ತವೆ. ಲೈಕ್ 100 ಸೀಟ್ ಇರ್ತಾವೆ ಅಂತಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ, ಓಕೆ 100 ಸೀಟ್, ಲೈಕ್ 100 ಸೀಟ್ ಅಷ್ಟೇ. 100 ಸೀಟನ್ನು ಕೂಡ ಗೌರ್ಮೆಂಟ್ ಸೀಟೇ ಆಗಿರ್ತಾವೆ. ಅಂದರೆ ಯಾವುದೇ ರೀತಿ ಇಂಪ್ಲೂಯೆನ್ಸ್ ಮಾಡಿಸಿ ಅಥವಾ ಡೈರೆಕ್ಟ್ ಅಡ್ಮಿಷನ್ ಇರಲ್ಲ. ಈ ಎಲ್ಲ ಒಂದು ಸ್ಟೂಡೆಂಟ್ಗೆ ಆ್ಯಾವ್ರೇಜ್ ಹೇಳೋದಂದ್ರೆ ಫೀಸು 10,000 ರಿಂದ 20,000. ಒಂದೊಂದು ಕಾಲೇಜಲ್ಲಿ 10,000 ತೊಗೋಬೋದು, ಕೆಲವೊಂದಿಷ್ಟು ಕಾಲೇಜಲ್ಲಿ 20,000 ಕೂಡ ತೊಗೋಬೋದು. ಈ ಮಿಡಲ್ ಏನಿರ್ತದೆ ಫೀಸ್ ಇರ್ತದೆ. ಇದು ಗೌರ್ಮೆಂಟ್ ಕಾಲೇಜಲ್ಲಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಪ್ರೈವೇಟ್ ಕಾಲೇಜ್. ಓಕೆ, ಪ್ರೈವೇಟ್ ಕಾಲೇಜಲ್ಲಿ ಬಟ್ ಗೌರ್ಮೆಂಟ್ ಕಾಲೇಜು 20% ಎಲ್ಲ 20% ಮಾತ್ರ. 100 ಸೀಟ್ ಇರ್ತವೆ ಅಂತಂದರೆ 20 ಸೀಟ್ಗಳು ಗೌರ್ಮೆಂಟ್ ಸೀಟ್ ಇರ್ತವೆ. ಈ ಥರ ಸೀಟ್ ಸಿಕ್ಕರೂ ಕೂಡ ನಿಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಸದ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 30,000 ಕೊಟ್ಟಿದ್ದಾರೆ. ಓಕೆ, 30,000 ಕೊಟ್ಟಿದ್ದಾರೆ. ಆ್ಯಕ್ಚುಲಿ 10,000 ಕೊಟ್ಟಿದ್ದಾರೆ. ಆ್ಯಾವ್ರೇಜ್ ಆಗಿ ಹೇಳೋದಾದ್ರೆ 30,000 ರಿಂದ 50,000 ಆಗುತ್ತೆ. ಅಂದರೆ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕರೆ ಅವ್ರು ಕೊಟ್ಟಿರ್ತಕ್ಕಂಥ 10,000 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದು. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಬಂದುಬಿಟ್ಟು 30,000 ರಿಂದ 50,000 ಆಗುತ್ತೆ, ಆಯಿತಾ. ಆ್ಯಂಡ್ ಅದಾದ ನಂತರ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಅಲ್ಲ, ಬಿ ಎಸ್ ನರ್ಸಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿ ಎಸ್ ನರ್ಸಿಂಗ್ಗಳಿಗೆ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ, ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಜಿ ಪಿ ಸೀಟ್ ಅಂತ ಏನು ಕರಿತೀವಿ. ಮೊದಲಿಗೆ ಹೇಳಿದ್ದು ಗೌರ್ಮೆಂಟ್ ಸೀಟು ಅದು ಜಿ ಜಿನೇ. ಪ್ರೈವೇಟ್ ಕಾಲೇಜಲ್ಲೂ ಗೌರ್ಮೆಂಟ್ ಸೀಟು ಅದನ್ನು ಕೂಡ ಜಿ ಜಿನೇ. ಈಗ ಪ್ರೈವೇಟ್ ಕಾಲೇಜಲ್ಲಿ ಜಿ ಪಿ ಸೀಟ್ ಸಿಕ್ಕರೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಅವ್ರು ಹೇಳಿದರೆ 1,00,000 ಮೇಲೆ ಆಗುತ್ತೆ. 1,00,000 ಮೇಲೇ ಆಗುತ್ತೆ ಫೀಸು. ಆ್ಯಂಡ್ ಅದೇ ರೀತಿ ಡೈರೆಕ್ಟ್ ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ರು ಕೂಡ ಅದು ಕೂಡ 1,00,000 ಮೇಲೇ ಇದೆ. ಸೊ ಹಂಗಾಗಿ ನಿಮಗೆ ಆಪ್ಷನ್ ಮಾಡುವಾಗ ಜಿ ಪಿ ಹಾಕ್ಕೋಬೇಡ್ರಿ ಅಂತ ಹೇಳಿದ್ದೆ. ಸೊ ಹಾಕ್ಕೊಂಡಿತ್ತಂದರೆ ನಿಮ್ಮ ಮನೆ ಬರೋ ನಾನೇನು ಮಾಡಲಿಕ್ಕಾಗಲ್ಲ. ಸೀಟ್ ಸಿಕ್ಕರೂ ಕೂಡ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬೇಕಾದರೆ ನೀವು ಚೇಂಜಸ್ ಮಾಡ್ಕೋಬೋದು. ಅಂದರೆ ರ್ಯಾಂಕ್ ಚೆನ್ನಾಗಿದ್ರು ಕೂಡ ಜಿ ಪಿ ಹಾಕ್ಕೊಂಡಿತ್ತಂದರೆ ನಿಮ್ದು 1,00,000 ಮೇಲೆ ಆಗುತ್ತೆ ಫೀಸು, ಹಾಕೋರಿ. ಸರಿ, ಇದಿಷ್ಟು ರಿಯಾಲಿಟಿ ಆಗಿರುವಂಥದ್ದು ಫೀಸು. ನಿಮ್ಗೆ ಜಸ್ಟ್ ಏನು ಮಾಡಿದಾರೆ ಅಂತಂದರೆ 10,000 ಅಂತ ಕೊಟ್ಬಿಟ್ಟಿದ್ದಾರೆ ಪ್ರೈವೇಟ್ ಕಾಲೇಜಲ್ಲಿ. ಬಟ್ 10,000 ಇರೋಲ್ಲ, ಜಾಸ್ತಿನೇ ಕೇಳ್ತಾರೆ. 30,000 ರಿಂದ 50,000 ಅಂತ ಬರೆದು ಇಟ್ಕೊಂಬಿಡಿ, ಅದು ಅಷ್ಟಂದ್ರೆ ಫಿಕ್ಸ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಕಾಲೇಜಲ್ಲಿ ಅಂದರೂ ಅಷ್ಟೇ 10,000 ರಿಂದ 20,000, ಜಾಸ್ತಿ ಏನಾಗಲ್ಲ, ಬರಿ ಮಾಡ್ಕೋಬೇಡಿ. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ಜಿ ಪಿ ಸೀಟ್ ಸಿಕ್ಕರಂತೂ 1,00,000 ಮೇಲೆ ತೊಗೊಳ್ತಾರೆ. ಅದನ್ನಂತೂ ಕಟ್ಟಿಟ್ಟ ಬತ್ತಿ. ಈಗ ಇಂಜಿನಿಯರ್ ಬಗ್ಗೆ ಇದಕ್ಕೆ ತಾನೇ ಹೇಳಿದೆ. ಸೊ ಇದೇನೆಲ್ಲ ಕಾಣಿಸ್ತಿದೆ ಫೀಸು, ಇದಕ್ಕೆಲ್ಲನೂ ಕೂಡ 10,000 ಜಾಸ್ತಿ ಆ್ಯಡ್ ಮಾಡ್ಕೊತ ಹೋಗಿರಿ, ನಿಮ್ಮ ಫೀಸ್ ಟ್ಯಾಲಿ ಆಗುತ್ತೆ. ಸರಿ, ಈ ಒಂದು ಸ್ಟೂಡೆಂಟು ಕೂಡ ಸೇಮು, ಎಲ್ಲನಕ್ಕೂ ಕೂಡ ಆಲ್ಮೋಸ್ಟ್ ಏನು ಮಾಡಿರಿ ಒಂದು 10,000 ಜಾಸ್ತಿ ಇಟ್ಕೋರಿ. ಆಲ್ಮೋಸ್ಟ್ ಇಷ್ಟೇ ಫೀಸ್ ತೊಗೋಬೇಕು ಆ್ಯಕ್ಚುಲಿ. ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಏನು ಮಾಡ್ತಾರೆ, ಒಂದು ಕಾಲೇಜ್ ಡೆವಲಪ್ಮೆಂಟು ಅದು ಇದು ಅಂತ ಹೇಳ್ಕೊತ ಒಂದು 10,000 ತೊಗೊತಿರ್ತಾರೆ. ಅದಿಷ್ಟು ಬಿಟ್ಟರೆ ಫೀಸಲ್ಲಿ ಏನು ಕೂಡ ವೇರಿಯೇಷನ್ ಆಗಲ್ಲ. ಓಕೆ, ಎಸ್ ಸ್ಟೂಡೆಂಟ್ ಮಾತ್ರ ನಿಮ್ದು ಯಾವುದೇ ರೀತಿ ಫೀಸ್ ಇರಲ್ಲ. ಒಂದು 20,000 ಅಷ್ಟೇ ಒಂದು ಸೇಫ್ಟಿ ಇಟ್ಕೊಂಡಿರಿ. ಯಾಕಂದರೆ ಅದು ಕಾಲೇಜ್ ಡೆವಲಪ್ಮೆಂಟ್ಗೋಸ್ಕರ ಕೇಳ್ತಾ ಇರ್ತಾರೆ. ಅದು ನಿಮ್ಮ ಫೀಸ್ ಅಲ್ಲ ಅದು. ಓಕೆ, ಕಾಲೇಜ್ ಡೆವಲಪ್ಮೆಂಟ್ಗೋಸ್ಕರ ಕೇಳೋದು. ಅದು ನಿಮ್ಮದು ಸ್ಕಾಲರ್ಶಿಪ್ ಬಂದಮೇಲೆ ದುಡ್ಡು ಕಡೆ ಬರುತ್ತೆ. ನಿಮ್ದು ಯಾವುದೇ ರೀತಿ ಫೀಸ್ ಇರಲ್ಲ. ಓಕೆ, ಸರಿ, ಈ ಒಂದು ವಿಡಿಯೋ ಸ್ವಲ್ಪ ಫೀಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿರ್ತೀನಿ. ಆ್ಯಂಡ್ ಮಾಕ್ ರಿಸಲ್ಟ್ ನಾಳೆ ಬರ್ತೈತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಬಂತಂದರೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬೈ.